ಹಾಯ್ ಎವ್ರಿ ಒನ್. ನೋಡ್ರಿ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತಾ ಇದ್ದ, ಆ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ ಅಂತ ಹೇಳಿ. ಕೆಲವೊಂದ್ ಜನರಿಗೆ KA ಎಕ್ಸಾಮ್ಸ್ ಗಳಲ್ಲಿ ಅವು ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೆ ಎಲಿಮಿನೇಷನ್ ಮೆಥಡ್ ಅಂತೂ ವರ್ಕ್ ಆಗೇ ಆಗತ್ತ. ಅದನ್ನ ನಾನು ಇವಾಗ ತೋರಿಸ್ತೀನಿ ನಿಮ್ಗ. ನೋಡ್ರಿ, KA ಡಿಪಾರ್ಟ್ಮೆಂಟ್ ಐತಾ. ಸೊ ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ನಾನು ವಿಲೇಜ್ ಅಕೌಂಟೆಂಟ್ ಪೇಪರ್ ತಗೊಂತಿದೀನಿ. ಯಾಕಂತಂದ್ ಹೇಳಿದ್ರೆ ಬೇರೆ ಯಾವ್ದು ನಡೆದೇ ಇಲ್ಲ. ಎಕ್ಸಾಂಪಲ್ ತೋರ್ಸೋಕ್ ನಿಮ್ಗ. ನೋಡ್ರಿ, ವಿಲೇಜ್ ಅಕೌಂಟೆಂಟ್ ಮಚಲಿಪಟ್ಟಣ. ಫಸ್ಟ್ ಕ್ವಶನ್ ನೋಡ್ರಿ, ಡಚ್ಚರ್ ವ್ಯಾಪಾರ ಕೇಂದ್ರಗಳು ಅಂತಂದ ಹೇಳಿ ನಾನು ಇದನ್ನ ಓಪನ್ ಮಾಡ್ತೀನಿ ಇವಾಗ. ಅದನ್ನ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಇದ್ರಲ್ಲಿ ಯಾವ ಮೆಥಡ್ ಇಂದ? ಎಲಿಮಿನೇಷನ್ ಮೆಥಡ್. ಎಲ್ಲಾನು ವರ್ಕ್ ಆಗ್ತಾವ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಟ್ರಿಕ್ಸ್ ಗಳು ಏನಂತಂದ್ ಹೇಳಿದ್ರೆ ಅವು ವರ್ಕ್ ಆಗ್ತಾವ. ನಿಮ್ದು ಹಣೆ ಬರ ಎಲ್ಲಾನು. ಆದ್ರೆ ಇದಕ್ಕಿಂತ ಈಸಿ ಲೆವೆಲ್ ಬರುತ್ತ, ಅವಾಗ ವರ್ಕ್ ಆಗೇ ಆಗತ್ತ. ಯಾವ್ದು ವರ್ಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಅಂತೂ ವರ್ಕ್ ಆಗೇ ಆಗತ್ತ. ಅದನ್ನ ನಾನು ನಿಮಗ್ ಕಲಿಸ್ತೀನಿ. 100ಕ್ಕೆ 100 ಎಲ್ಲ ಟಚ್ ಮಾಡಕ್ ಆಗತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಆದ್ರ ನನ್ ಕಡೆಯಿಂದ ಎಷ್ಟಾಗತ್ತೆ, 20 ಮಾರ್ಕ್ಸ್ ಜಾಸ್ತಿ ಆದ್ರೆ ನಿಮ್ಗೆ ಏನ್ ಹೋಗೋದೈತಿ? ಜಸ್ಟ್ 10 ಮಾರ್ಕ್ಸ್ ಎಲಿಮಿನೇಷನ್ ಮೆಥಡ್ ಇಂದ ಜಾಸ್ತಿ ಆದ್ರೆ ನಿಮ್ ಸ್ಕೋರ್ ಜಾಸ್ತಿ ಆಗತ್ತಿಲ್ಲ. ಸರ್ 10 ಬೇಡ್ರಿ, 5 ಮಾರ್ಕ್ಸ್ ಜಾಸ್ತಿ ಆದ್ರೆ ಸಾಕಿಲ್ಲ ನಿಮಗ್? ಒಟ್ ಆಗತ್ತ, ವರ್ಕ್ ಆಗೇ ಆಗತ್ತೆ. ಯಾವ್ದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಎಲ್ಲೋ ಒಂದ್ ವರ್ಕ್ ಆಗೇ ಆಗ್ಬೇಕು. ಅದಾಗತ್ತೆ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಥರ್ಡ್ ಕ್ವಶನ್ ಅನ್ನು ಚೆಕ್ ಮಾಡಿ ನೋಡ್ರಿ. ಈಗ ಹೆಂಗಂತಂದ್ ಹೇಳಿದ್ರೆ ಎಲ್ರಿಗೂ ಹರಪ್ಪ ಗೊತ್ತೈತಿ ಅಥವಾ ಇಲ್ಲ ಅಂತಂದ್ ಹೇಳಿದ್ರೆ ಲೋತಾಲ್ ಗೊತ್ತೈತಿ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ, ಸರ್ ನಂಗೆ ಲೋತಾಲ್ ಗೊತ್ತೈತ್ರಿ. ಲೋತಾಲ್ ಅಂತಂದ್ ಹೇಳಿದ್ರೆ ಹಡಗು ಕಟ್ಟೆರಿ. ಕರೆಕ್ಟಾ? D1 ಅಂತಂದ್ ಹೇಳಿ ಇಲ್ಲಿ ಆಪ್ಷನ್ಸ್ ಒಳಗಡೆ ಚೆಕ್ ಮಾಡ್ರಿ. D1 ಅಂತಂದ್ ಹೇಳಿ ಎಲ್ಲೆಲ್ಲ ಐತೆ? D2 ಅಂತಂದ್ ಐತ್ರಿ. ಈ ಆಪ್ಷನ್ ಅನ್ನ ತೆಗೆದ್ ಹಾಕ್ರಿ. ಇಲ್ಲಿ ನೋಡ್ರಿ, D2 ಅಂತಂದ್ ಐತೆ. ಈ ಆಪ್ಷನ್ ಅನ್ನ ತೆಗೆದ್ ಹಾಕ್ರಿ. ಸರ್ ಇಲ್ಲಿ D1 ಐತ್ರಿ, ಇಲ್ಲಿ D1 ಐತ್ರಿ. 2 ಮಾತ್ರ ಉಳಿದ್ರಿ. ಕರೆಕ್ಟ್? ಸರ್ ನನ್ಗೆ ಇನ್ನೊಂದ್ ಗೊತ್ತೈತ್ರಿ, ಈಸಿಯಾಗಿ ಗೊತ್ತೈತ್ರಿ. ಸರ್ ಹರಪ್ಪ ರೀ, ಉಗ್ರಾಣಗಳು ಅಂತಂದ್ ಹೇಳ್ರಿ. ಉಗ್ರಾಣಗಳು ಹರಪ್ಪ ನನ್ಗೆ ಗೊತ್ತೈತ್ರಿ. ಇದು 100% ಇವ್ ಎರಡೇ ಗೊತ್ತದಾವ ನಂಗ್ರಿ. ಉಳಿದಿದ್ ಯಾವ್ದು ಗೊತ್ತಿಲ್ರಿ. ನೋಡ್ರಿ, A2 ಅಂತಂದೈತೆ. ಇಲ್ಲಿ A2 ಅಂತಂದೈತಿ. ಇಲ್ಲಿ A4 ಅಂತಂದೈತೆ. ಇದು ಹೋಗುತ್ತ A2. ಆರಾಮಾಗಿ ಕಣ್ ಮುಚ್ಚೇನಂತಂದ್ ಹೇಳಿದ್ರೆ ಥರ್ಡ್ ಒನ್ ಹಾಕ್ರಿ. ನಮಗ್ ಗೊತ್ತಿರೋದೇ ಎರಡು. ಸರ್ ನಾನು ಓದಿದೇನ್ರಿ, ಹರಪ್ಪ ಒಳಗಡೆ ಏನದಾವ್ರಿ? ಉಗ್ರಾಣಗಳದಾವ್ರಿ ಅಂತಂದ್ ಹೇಳಿ. ಪಾಯಿಂಟ್ ಕ್ಲಿಯರ್? ನಮ್ಗೆ ಅರ್ಥ ಆಯ್ತಾ ಆನ್ಸರ್? ಈಗ ನಾವು ಉಳಿದುದು ನೋಡೋಣ. ನೋಡ್ರಿ, ಹರಪ್ಪ ಒಳಗಡೆ ಉಗ್ರಾಣಗಳು ಕಂಡು ಬರ್ತಾವ. ಮೊಹೆಂಜದಾರೋಗಳೊಳಗಡೆ ಏನಂತಂದ್ ಹೇಳಿದ್ರೆ ಏನು? B5 ಅಂದ್ರೆ ಲಾಸ್ಟ್ ಒನ್ ನರ್ತಕಿ ವಿಗ್ರಹ ಕಂಡು ಬರುತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರ ದಾಡಿ ಉಳ್ಳ ಒಬ್ಬ ಒಂದು ವಿಗ್ರಹ ಕಂಡು ಬರುತ್ತ. ಆಮೇಲೆ ಇನ್ನೊಂದೇನು ಸ್ನಾನದ ಕೊಳ ಕಂಡು ಬರುತ್ತೆ. ಎಲ್ಲಿ? ಮೊಹಂಜದಾರೋ ಒಳಗಡೆ. ಅದಾದ ನಂತರ ಕಾಲಿಬಂಗನ್ ಒಳಗಡೆ ಏನ್ ಕಂಡು ಬರುತ್ತ? C4 ಅಂತಂದ ಹೇಳಿದ್ರೆ ಯಜ್ಞ ಕುಂಡಗಳು ಕಂಡು ಬರ್ತಾವ. ಪಾಯಿಂಟ್ ಕ್ಲಿಯರ್? ನೋಡ್ರಿ, ನಮಗ್ ಗೊತ್ತಿರೋದು 1 ಅಥವಾ 2 ಇಷ್ಟರಿಂದ ನಾವು ಕಂಡು ಹಿಡಿಬಹುದು ಎಲಿಮಿನೇಷನ್ ಮೆಥಡ್. ಸೊ ಅದಾದ ನಂತರ ನೀವ್ ಹೇಳ್ರಿ. ಇವಾಗ ನೆಕ್ಸ್ಟ್ ಕ್ವಶನ್ 4ನೇದು ಟ್ರೈ ಮಾಡೋಣ. ಸರ್ ಇಲ್ಲಿ ನೋಡ್ರಿ, ಇದ್ ನಾನ್ ಚೆಕ್ ಮಾಡಿದಾಗ್ರಿ, ಇಲ್ಲಿ ನೋಡ್ರಿ ಅಸ್ಪೃಶ್ಯತೆಯ ರದ್ದತಿ ಅಂತಂದ್ ಹೇಳ್ರಿ. ಸರ್ ಇದು ಆರ್ಟಿಕಲ್ 17 ರೀ. ನನಗೆ ಇದು ಗೊತ್ತೈತ್ರಿ. ಅಸ್ಪೃಶ್ಯತೆಯ ರದ್ದತಿ ಆರ್ಟಿಕಲ್ 17 ಅಲ್ಲ. ಇಲ್ಲಿ ಏನ್ ಕೊಟ್ಟಿದಾರ್ರಿ? ಆರ್ಟಿಕಲ್ 24 ಕೊಟ್ಟಿದಾರ್ರಿ. ಸಿ ರಾಂಗ್ ರೀ ಇದು. ನೋಡ್ರಿ, ಸಿ ರಾಂಗ್ ಅಂತಂದ್ ಹೇಳಿದ್ರೆ ಥರ್ಡ್ ಆಪ್ಷನ್ ಹೋಯ್ತು. ಹಂಗಾದ್ರೆ ಇಲ್ಲಿ ಡಿ ಕೂಡ ಐತಾ? ಅದು ಕೂಡ ಹೋಯ್ತು. ಡಿನು ಕೂಡ ರಾಂಗ್ ಆಗುತ್ತಾ ಆಲ್ಮೋಸ್ಟ್. ಅದಾದ ನಂತರ ಇನ್ನು ಉಳಿದಿದ್ದೇನು? 2 ಆಪ್ಷನ್ಸ್ ಗಳು, ಎ ಮತ್ತು ಬಿ ಅಂತಂದ್ ಹೇಳಿ. ನೋಡ್ರಿ, ಎ ಮತ್ತು ಬಿ ಒಳಗಡೆ ಕಂಡಿಡ್ಕೋಬೇಕು. ಸರ್ ಆರ್ಟಿಕಲ್ 21 ಬಿರುದುಗಳ ರದ್ದತಿ ಬರ್ತಿದೇನ್ರಿ? ಬರಂಗಿಲ್ರಿ. ಏನ್ ಹೇಳ್ತೀರಿ ನೀವು? ನಮ್ಗ್ ಗೊತ್ತದವ್ರಿ. ಸೊ ಆರ್ಟಿಕಲ್ 1 ಉಳಿತ್ರಿ, ಆಪ್ಷನ್ ಎ ಅಂತಂದ್ ಹೇಳಿ. ಆಪ್ಷನ್ ಎ ಕರೆಕ್ಟ್ ಆಯ್ತು. ಆರ್ಟಿಕಲ್ 14 ಏನ್ ಹೇಳುತ್ತ? ಕಾನೂನಿನ ಮುಂದೆ ಎಲ್ರು ಸಮಾನರು. 21 ಏನ್ ಹೇಳುತ್ತ? ಜೀವಿಸುವ ಹಕ್ಕು ಹೇಳುತ್ತ. ಅದಾದ ನಂತರ 24 ಏನ್ ಹೇಳುತ್ತ? ಬಾಲ ಕಾರ್ಮಿಕರ ನಿಷೇಧ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ 30ನೇದು ಏನ್ ಹೇಳುತ್ತ? ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬಹುದು ಅಂತಂದೇಳಿ. ಸರ್ ಇಲ್ಲಿ ನೋಡ್ರಿ, 5ನೇದ್ ನೋಡ್ರಿ, ಯೋಜನೆಗಳ ಬಗ್ಗೆ ಐತ್ರಿ. ಏನ್ರಿ ಇದು ಇಷ್ಟೊಂದ್ ದೊಡ್ಡದೈತಿ, ಏನ್ ಮಾಡಲ್ರಿ? ನನಗೇನು ಗೊತ್ತಾಗತ್ರಿ. ಇಲ್ಲಿ ನೋಡ್ರಿ, ಓದ್ರಿ ಒಂದ್ ಸ್ವಲ್ಪ. ಪ್ರಧಾನ ಮಂತ್ರಿ ಶ್ರಮ ಯೋಗಿ ಯೋಜನಾ ಅಂತಂದೈತಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ. ಭೀಮಾ ಯೋಜನೆ ಅಂತಂದ ಹೇಳಿದ್ರೆ ಏನು? LIC ಬರುತ್ತೆ. ಎಲ್ರಿಗೂ ಗೊತ್ತೈತಿ. ಜನರಲ್ ಆಗಿ ಥಿಂಕ್ ಮಾಡ್ರಿ, ನಮಗ್ ಕರೆಕ್ಟ್ ಆಗಿರೋದ್ ಬೇಡ. ನೆಕ್ಸ್ಟ್ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಅಂತ ಅಂದ್ಬಿಡ್ರಿ. ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಇದು ಕೂಡ ಒಂದ್ ಏನಂತಂದ್ ಹೇಳಿದ್ರೆ LIC ಯೋಜನೆ. ಭೀಮಾ ಅಂತಂದ್ ಹೇಳಿದ್ರೆ LIC ಯೋಜನೆ ಅಂತಂದ್ ಹೇಳಿ ಗೊತ್ತೈತ್ರಿ. ಇಲ್ಲಿ ನೋಡ್ರಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಶ್ರಮ ಯೋಗಿ ಅಂತಂದ್ ಹೇಳಿದ್ರಿ. ಶ್ರಮ ಯೋಗಿ ಅಂದ್ರೆ ಏನ ಅರ್ಥ ಮಾಡ್ಕೊಳ್ರಿ. ಶ್ರಮ ಅಂತಂದ್ ಹೇಳಿದ್ರೆ ಏನು? ಕೆಲಸ ಮಾಡೋದಲ್ಲ. ಶ್ರಮ ಅಂದ್ರೆ ಕೆಲಸ ಮಾಡೋದು. ಆತರ ಏನಾದ್ರೂ ಆಪ್ಷನ್ ಒಳಗಡೆ ಇಲ್ಲಿ ಇದಾವೇನ್ ನೋಡ್ರಿ, ಚೆಕ್ ಮಾಡ್ರಿ. ಶ್ರಮ ಅಂದ್ರೆ ಕೆಲಸ ಮಾಡೋದು. ಕೆಲಸ ಮಾಡೋ ತರ ಏನಾದ್ರು ಅದಾವ? ಇಲ್ಲಿ ನೋಡ್ರಿ, ಯಾವ್ದ್ರಲ್ಲಿ? ಸೊ ಈ ಆಪ್ಷನ್ ಒಳಗಡೆ ಏನೋ ಐತೆ. ಇಲ್ಲಿ ನೋಡ್ರಿ, ಕಾರ್ಮಿಕರು ಅಂತಂದ್ ಹೇಳಿ. ಕಾರ್ಮಿಕರು ಅಂತಂದ್ ಹೇಳಿದ್ರೆ ಕೆಲಸ ಮಾಡೋದಲ್ಲ. ಎಸ್, ಇದನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಡ್ರಿ. ನಾ ಜನರಲ್ ಆಗ ಥಿಂಕ್ ಮಾಡಿ ನಿಮ್ ತರನ ಥಿಂಕ್ ಮಾಡತ್ತ ನನಗೆ ಏನು ಗೊತ್ತಿಲ್ಲ. ಶ್ರಮ ಅಂದ್ರೆ ಕೆಲಸ, ಅದು ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು. A2 ಅಂತಂದ್ ಹೇಳಿ. A2 ಅಂತಂದ್ ಹೇಳಿ ಚೆಕ್ ಮಾಡ್ರಿ ಇಲ್ಲಿ. ಸರ್ ಇಲ್ಲಿ ನೋಡ್ರಿ, A2 ಇಲ್ಲಿ ಐತ್ರಿ, A2 ಇಲ್ಲಿ ಐತ್ರಿ.
ಇಲ್ಲಿ A4 ಇಲ್ಲಿ ಇದು A3 ಅಂತಂದೈತ್ರಿ. ಇವೆರಡು ಕ್ಯಾನ್ಸಲ್ ಆಗ್ತಾವ್ರಿ. ನಾ ಎಲಿಮಿನೇಷನ್ ಮಾಡಿದ್ರಿ, ಎರಡು ಕ್ಯಾನ್ಸಲ್ ಅದು, ಇನ್ ಎರಡು ಮಾತ್ರ ಉಳಿದು. ಈ ಎರಡರ ಒಳಗಡೆ ನೋಡ್ರಿ ಸರ್ D3 ಅಂತಂದೈತ್ರಿ. ಡಿ ಇದ್ದದ್ ಯಾವ್ದಕ್ ಸಂಬಂಧ ಐತ್ರಿ? 3 ಗ್ ಸಂಬಂಧ ಐತ್ರಿ. ಇಲ್ಲಿ ನೋಡ್ರಿ ಡಿ ಇದ್ದದ್ ಯಾವ್ದಕ್ ಕನೆಕ್ಟ್ ಆಗೈತ್ರಿ? 3 ಗ್ ಕನೆಕ್ಟ್ ಆಗೈತ್ರಿ. ನೋಡ್ರಿ D3 ಎರಡರಲ್ಲೂ D3 ಇರೋದ್ರಿಂದ D3 ಏನಂತಂದ್ ಹೇಳಿದ್ರೆ ಇದಕ್ ಕನೆಕ್ಟ್ ಆಗೈತೆ. ಇನ್ನೊಂದ್ ನೋಡ್ರಿ, ಈಗ ಇನ್ನೇನ್ ಉಳಿದು ಬಿ ಮತ್ತು ಸಿ ಅಷ್ಟ ಉಳಿದ್ವಲ್ಲ. ಬಿ ಮತ್ತು ಸಿ ಥಿಂಕ್ ಮಾಡಿದಾಗ ಇದು ಭೀಮಾ ಯೋಜನೆ LIC ಐತಿ. ಇನ್ ಇದನ್ನ ಚೆಕ್ ಮಾಡ್ಕೊಳ್ರಿ ಯಾವ್ದು ಬರುತ್ತಾ ನೋಡ್ರಿ. ಯಾವುದೇ ಕಾರಣದಿಂದ ಸಾವು ಸಂಭವಿಸಿದ್ರೆ 1 ವರ್ಷದ ಜೀವ ವಿಮಾ ಸಿಗುತ್ತ. ಜೀವ ವಿಮಾ ಭೀಮಾ LIC ಗೆ ರಿಲೇಟೆಡ್ ಅಲ್ಲ. ಎಸ್, B1 ಆಗತ್ತೆ. ಇಲ್ಲಿ B1 ಅಂತಂದ್ ಹೇಳಿದ್ರೆ ಯಾವ್ದು ಬರುತ್ತಾ ಇದ್ ನೋಡ್ರಿ. ಕ್ಲಿಯರ್ ಅಂದ್ರ ಆಪ್ಷನ್ 3 ಏನಂದ್ರ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ಅದ್ ಲಾಸ್ಟ್ ಆಗದ C4. ಎಲಿಮಿನೇಷನ್ ಮೆಥಡ್ ಇಂದ ನಮ್ಗೆ ಏನು ಗೊತ್ತಿಲ್ಲ, ಬಟ್ ಆದ್ರೂ ನಾವು ಜನರಲ್ ಆಗಿ ಥಿಂಕ್ ಮಾಡಕತ್ತೇವ್. ಸೊ ಯಾರು ಹೇಳ್ತಿದ್ರಲ್ಲಪ್ಪ, KEA ಬೋರ್ಡ್ ದವ್ರು ನಡೆಸಿರುವಂತ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡತ್ತೇವ್. ಯಾವ್ದು? ವಿಲೇಜ್ ಅಕೌಂಟೆಂಟ್ ಐತೆ ಇದು. ನಮಗ್ PC ಕ್ವಶನ್ ಪೇಪರ್ಸ್ ಗಳಿಲ್ಲ. ಅದೇ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಎಲಿಮಿನೇಷನ್ ಮೆಥಡ್ ಇಂದ ಜನರಲ್ ಆಗಿ ಥಿಂಕ್ ಮಾಡಕತ್ತೇವ್. ನಾವು ಓದಿಲ್ಲ ಬಿಟ್ಟಿಲ್ಲ ಅಷ್ಟೊಂದು. ಜನರಲ್ ಆಗಿ ಶ್ರಮ ಅಂದ್ರೆ ಕೆಲಸ ಅಂತಂದ್ ಗೊತ್ತೈತೆ, ಭೀಮಾ ಯೋಜನೆ ಅಂದ್ರೆ LIC ಅಂತಂದ್ ಗೊತ್ತೈತೆ. ಇದಾದ ನಂತರ ಸೇಮ್ ಇದೇ ತರ ಇನ್ನೊಂದ್ ಟ್ರೈ ಮಾಡೋಣ. ಇನ್ನೊಂದ್ ಜನರಲ್ ಆಗಿ ಥಿಂಕ್ ಮಾಡ್ರಿ. 6ನೇದ್ ನೋಡ್ರಿ, ಮಗಧವನ್ನ ಆಳಿದ ರಾಜವಂಶಗಳ ಸರಿಯಾದ ಕಾಲಕ್ರಮವನ್ನ ಬರಿಬೇಕು. ಈಗ ಮಗಧ ಸಾಮ್ರಾಜ್ಯಗಳು ಬಂದ್ರು ಅಂತಂದ್ ಹೇಳಿದ್ರೆ, ಈಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಯ್ತು ಅಂತ ನಮಗ್ ಗೊತ್ತೈತೆ. ಈಗ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಂತಂದ್ ಹೇಳಿದ್ರೆ ಯಾರನ್ನ ಸೋಲಿಸ್ತಾನ ಚಂದ್ರಗುಪ್ತ ಮೌರ್ಯ? ಸರ್, ನಂದ ಸಾಮ್ರಾಜ್ಯದ ಧನನಂದನನ್ನ ಸೋಲಿಸ್ತಾನ. ಅಂದ್ರ ಇವಾಗ ಲಾಸ್ಟ್ ವಂಶ ಯಾವ್ದು? ನಂದ ವಂಶ. ನೋಡ್ರಿ ಲಾಸ್ಟ್ ವಂಶ ಅಷ್ಟ ಚೆಕ್ ಮಾಡೋಣ. ಲಾಸ್ಟ್ ವಂಶ ಯಾವ್ದು? ನಂದ ವಂಶ. ಸೊ 4th ಆಪ್ಷನ್ ಕರೆಕ್ಟ್. ನಂದ ವಂಶ ಲಾಸ್ಟ್ ಇರೋದೇ ನಂದ ವಂಶ. ಎಸ್, ಕರೆಕ್ಟಾ? ಬಟ್ ಆದ್ರ ಅದೇಂಗ್ರಿ ಸರ್ ಚೆಕ್ ಮಾಡ್ರಿ. ಇಲ್ಲಿ ನಂದ ವಂಶ ಲಾಸ್ಟ್ ಅಂತ ಅನ್ಕೊಂಡು, ಬಟ್ ಆದ್ರೆ ಮೌರ್ಯ ಒಳಗಡೆ ಐತಲ್ರಿ. ಮೌರ್ಯ ಒಳಗಡೆ ಐತ್ ನೋಡ್ರಿ. ಸರ್ ನಾವೇನ್ ಹೇಳಿದ್ರಿ, ನಂದ ಸಾಮ್ರಾಜ್ಯದ ಆದ್ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯ ಬಂದೈತೆ. ಇದ್ ನಮ್ಗೆಲ್ರಿಗೂ ಗೊತ್ತೈತ್ರಿ. ಏನಂತಂದ್ ಹೇಳಿದ್ರೆ ನಂದ ಸಾಮ್ರಾಜ್ಯ ಆದ್ಮೇಲೆ ಮೌರ್ಯ ಸಾಮ್ರಾಜ್ಯ ಬಂದೈತೆ. ಯಾಕಂದ್ರ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೈತೆ. ಅಂದ್ರೆ ಫಸ್ಟ್ ಏನ್ ಬರ್ಬೇಕು? ನಂದ ಸಾಮ್ರಾಜ್ಯ ಬರ್ಬೇಕು. ಅದಾದ ನಂತರ ಮೌರ್ಯ ಸಾಮ್ರಾಜ್ಯ ಬರ್ಬೇಕು. ಇಲ್ಲಿ ಬಂದಿಲ್ಲ, ಅಂದ್ರೆ 4th one ಬರಂಗಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ, ನಂದ ಆದ ನಂತರ ಮೌರ್ಯ ಬಂದೈತೆ. ಇಲ್ಲಿ ನೋಡ್ರಿ, ನಂದ ಆದ ನಂತರ ಮೌರ್ಯ ಬಂದೈತೆ. ಇಲ್ಲಿ ಬಂದಿಲ್ಲ. ಇದು ತೆಗೆದು ಹಾಕ್ರಿ. ಇನ್ನೇನ್ ಉಳಿದ್ವು? ಈ 2 ಆಪ್ಷನ್ಸ್ ಗಳಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತ. ಎಸ್, ಇನ್ನೊಂದ್ ಸಿಂಪಲ್ ಥಿಂಕ್ ಏನಂತಂದ್ ಹೇಳಿದ್ರ, ಈಗ ನಾವ್ ಹೇಳ್ತೀವಿ ಸರ್ ಅಜಾತ ಶತ್ರು ಅಂತಂದ್ ಹೇಳಿ ಬರ್ತಾನ್ರಿ. ಇವ್ರು ಬರ್ತಾರಲ್ಲ ಅಜಾತ ಶತ್ರು ಅಂತಂದ್ ಹೇಳಿ, ಇವರೆಲ್ಲಾ ಏನಂತಂದ್ರೆ ಓದಿದೇವ್ರಿ. ಬಿಂಬಿಸಾರ ಅಂತಂದ್ ಹೇಳ್ರಿ. ಇವರೆಲ್ಲಾ ಏನಂತಂದ್ ಹೇಳಿದ್ರೆ ಮೊದಲ್ ಬರ್ತಾರ್ರಿ. ಸೊ ಅಂತಂದ್ ಹೇಳಿದ್ರೆ ನಾವ್ ಏನಂತಂದ್ ಹೇಳ್ಬಹುದು, ಆರಾಮಾಗಿ ಹರ್ಯಾಂಕ ಡೈನಸ್ಟಿ ಮೊದ್ಲು ಬರುತ್ತಂತಂದ್ ಹೇಳಿ. ಅವ್ರೆಲ್ಲಾ ಏನಂತಂದ್ ಹೇಳಿದ್ರೆ ಹರ್ಯಾಂಕ ಡೈನಸ್ಟಿಗೆ ಸೇರಿದವರು. ಸೊ ಆಪ್ಷನ್ 2 ಕರೆಕ್ಟ್ ಆಗತ್ತೆ. ನಮ್ಗೆ ಎಲ್ಲಾನು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 2 ಆಪ್ಷನ್ಸ್ ಗಳಾದ್ರೂ ತೆಗೆದು ಹಾಕ್ತಿದೀವಿ ಎಲಿಮಿನೇಷನ್ ಮೆಥಡ್ ಇಂದ. ಇಲ್ಲಿ ನೋಡ್ರಿ, ಇಲ್ಲಂತೂ ನಾವು ಡೈರೆಕ್ಟ್ ಏನು ಗೊತ್ತಿಲ್ದನ ಕರೆಕ್ಟ್ ಹಾಕಿದ್ವಿ. ಎಲಿಮಿನೇಷನ್ ಮೆಥಡ್ ಮಾಡ್ಬೋದಲ್ಲ. KEA ಕ್ವಶನ್ ಪೇಪರ್ ಎಲಿಮಿನೇಷನ್ ಮೆಥಡ್ ಯೂಸ್ ಆಗೇ ಆಗತ್ತೆ. ಇಷ್ಟೊಂದು ಟಫ್ ಕ್ವಶನ್ ಬರಂಗಿಲ್ಲ PC-ಗೆ, ಇಷ್ಟೊಂದು ಟಫ್ ಬರಂಗಿಲ್ಲ. ಬಟ್ ಆದ್ರೂ ಯೂಸ್ ಆಗ್ತಿದಾವಲ್ಲ, ನಾವು ಡಿಸ್ಕಷನ್ ಮಾಡ್ಬೋದಲ್ಲ, ವಿಡಿಯೋ ಮಾಡ್ಬೋದಲ್ಲ ಎಲಿಮಿನೇಷನ್ ಮೆಥಡ್ ಮೇಲೆ. ಮೊದಲು ಈಸಿ ಆಗಿರೋದ್ರಿಂದ ಟಫ್ ಆಗಿ ಹೋಗೋಣ. 1-2 ದಿನ ಕಂಟಿನ್ಯೂಸ್ ಆಗಿ 7-8 ವಿಡಿಯೋಸ್ ಗಳನ್ನ ಹಾಕ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದೇ ತರ ನೋಡ್ರಿ, ಇವಾಗ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳು, ಇವಾಗ ನಾನು ಜಸ್ಟ್ ಅಪ್ಲೋಡ್ ಮಾಡಿರೋದು ಇವತ್ತು. ಅದಾದ ನಂತರ ನೆಕ್ಸ್ಟ್ ಮೇ ತಿಂಗಳದ್ದಿದೆ. ಅದಾದ ನಂತರ ನೆಕ್ಸ್ಟ್ ಏಪ್ರಿಲ್ ತಿಂಗಳದಾವ. ಆಮೇಲೆ ಜೂನ್ ತಿಂಗಳದು. ಸೊ ಒಂದೂವರೆ ಅವರ್ದು ಕ್ಲಾಸಸ್ ಗಳಿದಾವ. ಎಲ್ಲಾ ಇಂಡೆಕ್ಸ್ ಗಳು, ಅದಾದ ನಂತರ ಯಾವ ಪರ್ಸನ್ಸ್, ಆಮೇಲೆ ಎಲ್ಲಿ ಸಬ್ಮಿಟ್ ಗಳು ಎಲ್ಲಿ ನಡೆದಿದಾವ ಅಂತಂದ ಹೇಳಿ ತುಂಬಾ ಡೀಟೇಲ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ ಗಳಿದಾವ. ಸೆಂಟೆನ್ಸ್ ಗಳ ಪ್ರಕಾರ ಇದಾವ. ಯಾಕಂದ್ರೆ KE ತುಂಬಾ ಇಂಪಾರ್ಟೆಂಟ್ ಆಗತ್ತ. ಒಂದ್ಸರಿ ನೋಡ್ರಿ ಕರೆಂಟ್ ಅಫೇರ್ಸ್ ಗಳನ್ನ, ನಿಮ್ಗೆ ಇಷ್ಟ ಆದ್ರ. ಆಮೇಲೆ ನೆಕ್ಸ್ಟ್ ಈ ವಿಡಿಯೋವನ್ನ ನೋಡ್ರಿ, PC ಇತಿಹಾಸದ ಪಕ್ಕಾ ಮಾರ್ಕ್ಸ್ ಗಳು ಅಂತಂದ ಹೇಳಿ ಜಸ್ಟ್ 8th ಬುಕ್ ಅಲ್ಲಿರೋ ಫಸ್ಟ್ ಚಾಪ್ಟರ್ ನಾನು ಡಿಸ್ಕಷನ್ ಮಾಡಿದೀನಿ. ಹಿಸ್ಟ್ರಿ ಒಳಗಡೆ 1.5 ಅವರು ಮುಕ್ಕಳರಂಗ್ ನಾಲೆಜ್ ಬರುತ್ತೆ. ಒಂದ್ಸರಿ ನೋಡ್ರಿ, ಆಮೇಲೆ ನೆಕ್ಸ್ಟ್ ಮೆಸೇಜ್ ಹಾಕ್ರಿ. ನಾನ್ ಮಾಡಿರೋ ಕ್ಲಾಸ್ ಗಳನ್ನ ನೋಡ್ರಿ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಕ್ ಈಸಿ ಆಗತ್ತೆ. ಬೇರೆದವ್ರದ್ ನೋಡಿಬಿಟ್ಟು ಇಲ್ಲಿ ನಾ ಹೇಳದ್ ನಿಮ್ಗೆ ಅರ್ಥ ಆಗಂಗಿಲ್ಲ. ಇದು ನೆಕ್ಸ್ಟ್ ಕ್ವಶನ್ ಗ್ರಾಮ ಪಂಚಾಯತಿ ಬಗ್ಗೆ ಐತೆ, ನಮಗ್ ಬ್ಯಾಡ್ ಇದು ಬರಂಗಿಲ್ಲ. ಸರ್ ಇಲ್ಲಿ ನೋಡ್ರಿ, ಆಫ್ರಿಕನ್ ಯೂನಿಯನ್ ಅಂತಂದೈತೆ, ಏಷಿಯನ್ ಅಂತಂದೈತೆ, ನ್ಯಾಟೋ ಅಂತಂದೈತೆ, WTO ಅಂತಂದೈತೆ.
ಸರ್ ನಮ್ ಕ್ಲಾಸ್ ಅಲ್ಲಿ ನಾನು ಎಲ್ಲ ಹೇಳ್ತಿದ್ದೀನಿ ಏನಂತಂದ್ ಹೇಳಿದ್ರೆ WHO ರೀ WTO ಲಾಸ್ಟ್ ಓ ಬಂದು ಅಂತಂದ್ ಹೇಳಿದ್ರಿ ನಮ್ಗ್ ಒಂದ್ ಗೊತ್ತೈತ್ರಿ ಜಿನೇವಾ ಅಂತಂದ್ ಹೇಳ್ರಿ ಇದು ಒಂದ ಗೊತ್ತೈತಿ ನನಗ್ ಉಳಿದದ್ದು ಯಾವ್ದು ಗೊತ್ತಿಲ್ಲ ಇದು ಒಂದ ಗೊತ್ತೈತಿ ನನಗ್ ಸೊ ಏನಂತಂದ್ ಹೇಳಿದ್ರೆ D3 ಅಂತಂದ್ ಹೇಳಿ ಇಲ್ಲಿ ನಾವ್ ನೋಡೋಣ D3 ಅಂತಂದ್ ಹೇಳಿ ಎಲ್ಲೈತೆ ಇದು D4 ಐತೆ ಸರ್ ನಾನ್ ತೆಗೆದ್ ಹಾಕ್ತೀನಿ ಇದು D1 ಐತೆ ತೆಗೆದ್ ಹಾಕ್ತೀನಿ ಇಲ್ಲಿ ನೋಡ್ರಿ D3 ಒಂದ್ ಐತೆ ಇಲ್ಲಿ D1 ಐತೆ ಇದನ್ನು ತೆಗೆದ್ ಹಾಕ್ತೀನಿ ಆಪ್ಷನ್ 2 ಡೈರೆಕ್ಟ್ ಆಗಿ ಕರೆಕ್ಟ್ ನನಗ ಅದು ಒಂದ ಗೊತ್ತೈತೆ ನೋಡ್ರಿ ಎಲಿಮಿನೇಷನ್ ಮೆಥಡ್ ಇಂದ ವರ್ಕ್ ಆಯ್ತು ನೋಡ್ರಿ A2 ಆಗತ್ತ ಆಫ್ರಿಕನ್ ಯೂನಿಯನ್ ಏನಂದ್ರ ಅಡಿಸ್ ಅಬಾಬಾದೊಳಗಡೆ ಬರುತ್ತ ಆಮೇಲೆ ನೆಕ್ಸ್ಟ್ B4 ಅಂತಂದ್ ಹೇಳಿ B4 ಅಂತಂದ್ ಹೇಳಿದ್ರ ಏಸಿಯನ್ ಜಕಾರ್ತದೊಳಗಡೆ ಬರುತ್ತ C1 ನ್ಯಾಟೋ ಏನಂತಂದ್ ಹೇಳಿದ್ರ ಬ್ರಸೆಲ್ಸ್ ಒಳಗಡೆ ಬರುತ್ತ ಈ WHO WTO ಅಷ್ಟ ಗೊತ್ತಿದಾವ ನಂಗ್ರಿ ಜಿನೇವಾದಾಗ ಅದಾವ ಅಂತಂದ್ ಹೇಳಿ ಎಲ್ಲಾನು ಬೇಕಾಗಿಲ್ಲ ಯಾವ್ದಾದ್ರು ಒಂದು ಅಥವಾ ಎರಡು ಗೊತ್ತಾದ್ರೆ ಸಾಕ ಎಲಿಮಿನೇಷನ್ ಮೆಥಡ್ ಇಂದ ನಾವು ಕರೆಕ್ಟ್ ಆಗಿರೋ ಆನ್ಸರ್ ನ ಹಾಕ್ಬಹುದು ನೋಡ್ರೋ ಕೆಇ ದವರು ಯಾರ್ಯಾರು ಕೇಳ್ತಿದ್ರಲ್ಲ ಸರ್ ಕೆಇಗೆ ಅಪ್ಲೈ ಆಗತ್ತೆ ಎಸ್ ಎಲಿಮಿನೇಷನ್ ಮೆಥಡ್ ಅಪ್ಲೈ ಆಗತ್ತ ಇದಕ್ಕಿಂತ ಈಸಿ ಕ್ವಶನ್ಸ್ ಗಳೇ ಬರ್ತಾವ ಡಿಸ್ಕಷನ್ ಮಾಡೋಣ ಅಂತಂದ್ ಹೇಳಿದ್ರೆ ಹೇಳ್ರಿ ವಿಡಿಯೋಸ್ ಗಳನ್ನ 2 ಡೇಸ್ ಅಲ್ಲಿ 7 ರಿಂದ 8 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ನೋಡಾಕ್ ನೀವು ರೆಡಿ ಆಗ್ರಿ ಪ್ರಾಕ್ಟೀಸ್ ಮಾಡ್ರಿ ಇದನ್ನ ನಾನು ಹೇಳ್ತೀನಿ ನೋಡ್ರಿ ಕ್ವಾಡ್ ಅಂತಂದೈತೆ ಕ್ವಾಡ್ ಅಂತ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಂದ್ ಹೇಳಿ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳಿದ್ರೆ 4 ಅಂತಂದ್ ಹೇಳ್ತೀವಿ ಈ ರೀತಿಯಾಗಿ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ಕರೆಕ್ಟ್ ಸೊ ಈ ರೀತಿಯಾಗಿ ಬರೋದ್ರಿಂದ ನಾವು ಇದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳ್ತೀವಿ ಅಂದ್ರೆ ಇಲ್ಲೊಂದು ದೇಶ ಇಲ್ಲೊಂದು ದೇಶ ಇಲ್ಲೊಂದು ದೇಶ ಇಲ್ಲೊಂದು ದೇಶ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳ್ತೀವಿ ನಾ ಹೇಳ್ತೀನಿ ಎಲ್ಲಾನು ಕರೆಕ್ಟ್ ಇದಾವ ABCD 4 ಕರೆಕ್ಟ್ ಡೈರೆಕ್ಟ್ ಆಗಿ ಹೇಳ್ತೀನಿ ಬೇಕಾದ್ರೆ ಚೆಕ್ ಮಾಡ್ರಿ 4 ಕರೆಕ್ಟ್ ಇದಾವಿಲ್ಲ ಅಂತಂದ್ ಹೇಳಿ ಅದಕ್ಕೆ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳ್ತಾರೆ ಅದ 4 ದೇಶಗಳನ್ನ ಕೊಟ್ಟಿದ್ದಾರೆ ಎಸ್ ಈ ಕ್ವಶನ್ ಅನ್ನ ನಾವು ನೋಡೋಣ ಇಲ್ಲಿ ಏನೈತಲ್ಲ ಈ ಕ್ವಶನ್ ಅನ್ನ ನೋಡೋಣ ಈ ಕ್ವಶನ್ ಒಳಗಡೆ ಸರ್ ನಾವು ಓದಿದೇವ್ರು ಬುಕ್ ದೊಳಗೆ ಓದಿದೇವ್ರು ಟ್ರಿಗ್ವೇಲಿ ಬಗ್ಗೆ ಓದಿದೇವ್ರಿ ಅದಾದ ನಂತರ ಆಂಟೋನಿಯೋ ಗುಟೆರಸ್ ಬಗ್ಗೆ ಓದಿದೇವ್ರು ಯಾಕಂತಂದ್ ಹೇಳಿದ್ರೆ ಇವು UN ಓದ್ ಕಾರ್ಯದರ್ಶಿ ಅಂತಂದ್ ಹೇಳ್ತೀವಲ್ರಿ ಆಂಟೋನಿಯೋ ಗುಟೆರಸ್ ಬಗ್ಗೆ ಓದಿದೇವ್ರ ಇದಷ್ಟ ಗೊತ್ತೈತ್ರಿ ನಮ್ಗೆ ಇವೆರಡ ನಾನ್ ನಿಮ್ ಪ್ರಕಾರನ ಥಿಂಕ್ ಮಾಡಾಕತ್ತಾನ ಈ ಆಂಟೋನಿಯೋ ಗುಟೆರಸ್ ಏನಂತಂದ್ ಹೇಳಿದ್ರೆ ಇವ್ ಪೋರ್ಚುಗಲ್ನವ್ರಿ ಇವ್ ಎಲ್ಯಾವ ಅಂತಂದ್ ಹೇಳಿದ್ರೆ ಪೋರ್ಚುಗಲ್ದವ್ ಪೇರುದವ್ ಅಲ್ರಿ ಇವ್ ಪೋರ್ಚುಗಲ್ ಅಂತಂದ್ ಹೇಳಿದ್ರೆ ಇಲ್ಲಿ ಪೋರ್ಚುಗಲ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇದು ಸಿನು ರಾಂಗ್ ಅಲ್ಲ ಸಿ ಮತ್ತು ಡಿ ಎರಡೂ ರಾಂಗ್ ಆಗ್ತಾವ ಅಂದ್ರೆ ಇದು ಬರಂಗಿಲ್ಲ ಆಮೇಲೆ ಇದು ಬರಂಗಿಲ್ಲ ಈಗ ಏನ್ ಆನ್ಸರ್ ಇದು ಅಥವಾ ಇದು ಈ ಎರಡರಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗತ್ತ ಅಂದ್ರೆ ಎರಡು ಎಲಿಮಿನೇಷನ್ ಮಾಡುದು ನಾವು ಅಂದ್ರೆ ಈಗ ನಾನು ಎಲ್ಲಾನು ಮಾಡ್ಬೋದು ಬಟ್ ಅದ್ರ ನಿಮ್ ಪ್ರಕಾರ ಎರಡು ಅಷ್ಟೇ ಎಲಿಮಿನೇಷನ್ ಮಾಡುದು ಇವಾಗ ಬಟ್ ಅದ್ರ ಇಲ್ಲಿ ಏನಂತ ಹೇಳಿದ್ರೆ ಇವೆರಡು ಕರೆಕ್ಟ್ ಇದಾವ ಟ್ರಿಗ್ವೇಲಿ ಯೂತ್ ಆಂಟ್ ಮ್ಯಾನ್ಮಾರ್ದವರು ಟ್ರಿಗ್ವೇಲಿ ನಾರ್ವೆ ಅವರು ಸೊ ಆಪ್ಷನ್ ಎರಡನೇದು ಕರೆಕ್ಟ್ ಆಗತ್ತೆ ಇಲ್ಲಿ ನೋಡ್ರಿ ಈ ಕ್ವಶನ್ ಅನ್ನ ಥಿಂಕ್ ಮಾಡೋಣ ಸರ್ ಸಂಗಮ ವಂಶ ಅಂತಂದೈತೆ ವಿಜಯನಗರ ಸಾಮ್ರಾಜ್ಯವನ್ನ ಯಾರ್ಯಾರು ಆಳ್ವಿಕೆ ನಡೆಸ್ತಾರ್ರಿ ಸಂಗಮ ಸಾಳುವ ತುಳುವ ಅರವೀಡು ಅಂತಂದ್ ಹೇಳಿ ಕರೆಕ್ಟ್ ಸಂಗಮ ಸಾಳುವ ತುಳುವ ಅರವೀಡು ಈ ಅರವೀಡದಲ್ಲಿ ಯಾರು ಬರ್ತಾರ ರಾಮಚಂದ್ರ ರಾಮರಾಯ ಇವರೆಲ್ಲ ಬರ್ತಾರ ನಮ್ಗೆ ಓಕೆ ನಿಮ್ ಪ್ರಕಾರ ಥಿಂಕ್ ಮಾಡೋಣ ಸರ್ ಈ ಸಂಗಮ ವಂಶ ಅಂತಂದ್ ಹೇಳಿದ್ರೆ ಫಸ್ಟ್ ಒನ್ ವಂಶ ರೀ ಅಂದ್ರ ಅವ್ರ ಹಕ್ಕ ಬುಕ್ಕ ದೇವರಾಯ ಅಂತಂದ್ ಹೇಳಿ ಇಷ್ಟ ಗೊತ್ತೈತಾರ ನಂಗೆ ಹಕ್ಕ ಬುಕ್ಕ ದೇವರಾಯ ಇಷ್ಟ ಕರೆಕ್ಟ್ ನಿಮಗೂ ಅಷ್ಟ ಗೊತ್ತೈತೆ ಸಂಗಮ ವಂಶ ಅಂದ್ರ ಹಕ್ಕ ಬುಕ್ಕ ದೇವರಾಯ ಅಂತಂದೇಳಿ ಅವ್ ಒಂದನೇ ದೇವರಾಯನೋ ಎರಡನೇ ದೇವರಾಯನೋ ನಮ್ಗ್ ಗೊತ್ತಿಲ್ರಿ ಅವ್ರು ಇಲ್ಲಿಗೆ ಸೀಮಿತ ಮಾತ್ರ ಅಂದ್ರ ಇಲ್ಲಿ ಒಂದನೇ ದೇವರಾಯ ಎರಡನೇ ಬುಕ್ಕ ಅವನ್ ಬುಕ್ಕ ಅಷ್ಟ ಬುಕ್ಕ ದೇವರಾಯ ಇವ್ರಿಬ್ರು ಏನಂತಂದ್ರೆ ಸಂಗಮ ವಂಶಕ್ಕೆ ಸೇರಿದವ್ರಿ ಎ ಮತ್ತು ಸಿ ನನಗ್ ಗೊತ್ತಾಯ್ತ್ರಿ ಈಗ ನೋಡ್ರಿ ಉಳಿದದ್ ನೋಡ್ರಿ ಎ ಮತ್ತು ಸಿ ಬರ್ಬೇಕ್ರಿ ಇಲ್ಲಿ ಎ ಮತ್ತು ಬಿ ಮಾತ್ರ ಅಂತಂದೈತೆ ಬರಂಗಿಲ್ಲ ಇದು ಬಿ ಮತ್ತು ಡಿ ಅಂತಂದೈತೆ ಎ ಬರ್ಬೇಕಲ್ಲಿ ಬರಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ABD ಅಂತಂದೈತ್ರಿ ಸರ್ ಇಲ್ಲಿ ಸಿ ಬರ್ಬೇಕಿತ್ರಿ ಸಿ ಇಲ್ರಿ ಇದನ್ನು ತೆಗೆದಾಕ್ತೀನಿ ACD ಮಾತ್ರ ಕರೆಕ್ಟಾ ನನ್ಗೆ ಉಳಿದಿದ್ದು ಒಂದು ಕರೆಕ್ಟ್ ರಾಂಗ್ ಅನ್ನೋದು ಗೊತ್ತಿಲ್ಲ ನನಗೆ ACD ಕರೆಕ್ಟ್ ACD ಈ ಮಲ್ಲಿಕಾರ್ಜುನ ಕೂಡ ಏನಂತಂದ್ ಹೇಳಿದ್ರ ಎದ್ರೊಳಗಿದಾನ ಸಂಗಮ ವಂಶದೊಳಗಡೆ ಬರ್ತಾನ ನನಗ್ ಗೊತ್ತಿರೋದು ಹಕ್ಕ ಬುಕ್ಕ ದೇವರಾಯ ಇವ್ರು ಸಂಗಮ ವಂಶಕ್ಕೆ ಸೇರಿದವ್ರು ಅಂತಂದ್ ಹೇಳಿ ಜನರಲ್ ಆಗಿ ಥಿಂಕ್ ಮಾಡಿದ್ ನಾ ಅಷ್ಟೊಂದು ಓದು ಇಲ್ಲ ಬಿಟ್ಟಿಲ್ಲ ನೀವ್ ಎಲ್ರು ಓದಿದ್ರಿ ನಿಮ್ಗೆ ಗೊತ್ತೈತ್ ಜರ ಸೊ ನೆಕ್ಸ್ಟ್ ಕ್ವಶನ್ ನೋಡ್ನು KA ಕ್ವಶನ್ ಪೇಪರ್ ಸಾಲ್ವ್ ಮಾಡಕತ್ತೇವ ಬ್ಯಾರೇದ್ ಎಕ್ಸಾಮ್ ದಷ್ಟ ಬ್ಯಾರೆ ಎಕ್ಸಾಮ್ KA ಕ್ವಶನ್ ಪೇಪರ್ ಇದನ್ನ ಚೆಕ್ ಮಾಡ್ರಿ ಈಗ ನೀವ ಆನ್ಸರ್ ಹೇಳ್ರಿ ನಂಗ ಕಮೆಂಟ್ ಹಾಕ್ರಿ ಶ್ರವಣ ಬೆಳಗೊಳಕ್ ಸಂಬಂಧಪಟ್ಟ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳಕ್ ಬಂದಿದಾನೋ ಇಲ್ಲೋ ಎಲ್ರು ಓದಿದಿರಿ ಅಷ್ಟಾದ್ರೂ ನಾಲೆಜ್ ಐತಿ ಸರ್ ಎ ಬಂದಿದ್ದಾರೆ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳಕ್ ಬಂದಿದ್ದಾರೆ ಸರ್ ಶ್ರವಣ ಬೆಳಗೊಳದಾಗ ಗೊಮ್ಮಟೇಶ್ವರ ವಿಗ್ರಹ ಕಟ್ಟಿಸಿದವ್ರು ಯಾರ್ರಿ ಚಾವುಂಡ್ರಾಯ ನನಗ್ ಗೊತ್ತೈತ್ರಿ AB ಸರ್ ಇವ್ರಿಬ್ರ ಗೊತ್ತದಾರ ನನ್ಗೆ ಉಳ್ದವ್ರು ಯಾರು ಗೊತ್ತಿಲ್ರಿ ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿಮ್ ತರನ ಥಿಂಕ್ ಮಾಡೋಣ ಇವ್ರಿಬ್ರ ಗೊತ್ತಿದಾರ AB ಕರೆಕ್ಟ್ ಸರ್ ಇಲ್ಲಿ ನೋಡ್ರಿ AB ಐತ್ರಿ ಇದ್ರೊಳಗಡೆ ಐತ್ರಿ ಸರ್ AB ಅಂತಂದ್ ಐತ್ರಿ ಇಲ್ಲಿ AB ಏನಾದ್ರು ಐತೇನ್ರಿ ಇಲ್ಲ ರಾಂಗ್ ಇದು ಇಲ್ಲಿ ಏನಾದ್ರು AB ಐತೇನ್ರಿ ಇಲ್ರಿ ಸರ್ ಆಪ್ಷನ್ ಬರಂಗಿಲ್ರಿ
ಕರೆಕ್ಟಾ? ಈಗ ನೋಡ್ರಿ, ಒಂದ್ ಕರೆಕ್ಟ್ ಆಗತ್ತ, ಇಲ್ಲಾಂದ್ರೆ ಎರಡು ಕರೆಕ್ಟ್ ಆಗತ್ತ. ಸೊ 50% ಆನ್ಸರ್ ತೆಗೆದು ಎಲಿಮಿನೇಷನ್ ಮೆಥಡ್ ಇಂದ ಕರೆಕ್ಟ್. ಸೊ ಈ ಮಲಿಕ್ ಕಾಫರ್ ಅಂತೂ ಬರಂಗಿಲ್ಲ. ಸೊ ನೋಡ್ರಿ, ಈಗ ಏನ್ ಮಾಡೋನು ಸರ್, ಎಲ್ಲಾನು ಆಲ್ಮೋಸ್ಟ್ ಮೇ ಬಿ ಇವ್ರಿಬ್ರು ಇರ್ಬೋದ್ರಿ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 1 ಮತ್ತು 2 ಉಳಿದಾಗ, ಇಲ್ಲಿ ನೋಡ್ರಿ 1 ಮತ್ತು 2 ಆಪ್ಷನ್ ಉಳಿದಾಗ ನಾವ್ ಇಲ್ಲಿವರೆಗೂ ನೋಡಿದಾಗ ನಮ್ದು ಎರಡನೇದ ಕರೆಕ್ಟ್ ಐತ್ರಿ ಎಲ್ಲಾ ಅಂತಂದ್ ಹೇಳ್ರಿ. ಸರ್ ABCD ಅಂತಂದ್ ಹಾಕೊಂಡ್ರಿ, ಏನಾಗೋದೈತ ABCD? ಎಸ್, ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ರಾಣಿ ಶಾಕುಂತಲಾ, ಆಮೇಲೆ ಚಿಕ್ಕದೇವರಾಜ ಒಡೆಯರ್, ಇವ್ರು 4 ಜನ ಏನಂತಂದ್ರೆ ಶ್ರವಣ ಬೆಳಗೊಳಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದಾರ. ನೋಡ್ರಿ, KA ಕ್ವಶನ್ ಪೇಪರ್ ಎಕ್ಸಾಂಪಲ್ ಕೊಡಾಕತ್ತಾನ, ಎಲಿಮಿನೇಷನ್ ಮೆಥಡ್ ವರ್ಕ್ ಆಗೈತೆ. ನಾ ಸಿಂಪಲ್ ಆಗಿ ಹೇಳಾಕತ್ತಾನ, ಫಸ್ಟ್ ಟೈಮ್ ಕೇಳಾಕತ್ತೀರಿ, ನಿಮ್ಗ ಒಂಥರ ಅನ್ಸಾಕತಿಲ್ಲ ಹೆಂಗ್ ಮಾಡೋದ್ರಿ, ಹೆಂಗ್ ಎಲಿಮಿನೇಟ್ ಮಾಡೋದ್ರಿ, ಅದ್ ಹೆಂಗ್ ಮಾಡಿದ್ರಿ ಅಂತಂದ ಹೇಳಿ. ಬಟ್ ಅದ್ರ ಸಿಂಪಲ್ ಅಂದ್ರೆ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಗಳನ್ನ ಆಲ್ರೆಡಿ ಏನಂತಂದ್ ಹೇಳಿದ್ರೆ KPSC ನಡೆಸಿರೋ ಕ್ವಶನ್ ಪೇಪರ್ಸ್ ಗಳನ್ನ ತಗೊಂಡು ಎಲಿಮಿನೇಷನ್ ಮೆಥಡ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು 3-4 ವಿಡಿಯೋಸ್. ಆಮೇಲೆ ನೀವು ನನ್ ಜೊತೆ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡಕ್ ನಾನು ಕಲಿಸ್ತೀನಿ ನಿಮ್ಗೆ. ಅದಾದ ನಂತರ ನೆಕ್ಸ್ಟ್ ನಿಮಗ್ ಗೊತ್ತಾಗತ್ತ. ನೋಡ್ರ, ಒಂದು 10-20, ನಾ ಎಲ್ಲಾನು ಹೇಳಂಗಿಲ್ಲ, 10-20 ಏನು ಬರಲ್ದಾವ್ ಜಾಸ್ತಿ ಮಾರ್ಕ್ಸ್ ಜಾಸ್ತಿ ಮಾಡ್ಕೋಬಹುದು. ಎಲ್ಲಾರು ಕರೆಕ್ಟ್ ಆಗಿ ಯಾವ ಫಾಲೋ ಮಾಡ್ತೀರಿ, ಕರೆಕ್ಟ್ ಆಗಿ ಯಾರು ಓದ್ತೀರಿ, ನೀವೇನಂತಂದ್ ಹೇಳಿದ್ರ ನೀವು ಎಷ್ಟು ತೆಗಿತಿರಲ್ಲ ಅದಕ್ಕಿಂತ ಜಾಸ್ತಿ 30-40 ಮಾರ್ಕ್ಸ್ ಜಾಸ್ತಿ ತೆಗಿತೀರ. ಆಲ್ಮೋಸ್ಟ್ 70 ಅಬೋವ್ ಹೋಗ್ತೀರಿ. ಎಲ್ರ ತರ ಹೇಳಂಗಿಲ್ಲ 100 ತೆಗಿತೀರ ಅಂತಂದೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಟ್ರೈ ಮಾಡೋಣ. ಇದ್ರ ಪ್ರಕಾರ ಕಾರ್ನಾಟಿಕ್ ಯುದ್ಧದ ಪ್ರಕಾರ ನಿಮ್ಗೆಲ್ರು ಗೊತ್ತೈತ್ರಿ ಸರ್, ಒಂದೇ ಗೊತ್ತೈತ್ರಿ ನಂಗೆ. ಮೊದಲನೇ ಕಾರ್ನಾಟಿಕ್ ಯುದ್ಧ ಸರ್, ಅದು ಎಕ್ಸ್-ಲಾ ಚಾಪೆಲಾ ಅಂತಂದೇಳಿ, ಎಕ್ಸ್-ಲಾ ಚಾಪೆಲಾ ಅಂತಂದೇಳಿ, ಕರೆಕ್ಟಾ? ಎಸ್, ಇದು ರಾಂಗ್ ಅಂತಂದ್ ಹೇಳಿದ್ರ ಮೊದಲನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಅಂತ ಕೊಟ್ಟಿದ ಅಂತಂದ್ ಹೇಳಿದ್ರೆ ಎ ರಾಂಗ್ ಐತೆ, ಕರೆಕ್ಟ್. ಹಂಗಾದ್ರ ಮೂರನೇದು ರಾಂಗ್ ಐತಿ. ಸೊ 2 ರಾಂಗ್ ಇದಾವ ಅಂತಂದ್ ಹೇಳಿದ್ರೆ 3 ಎಲ್ಲಾನು ರಾಂಗ್ ಕೊಡಂಗಿಲ್ಲ, ಅವ್ ಯಾವ್ದಾದ್ರು ಒಂದ್ ಕರೆಕ್ಟ್ ಕೊಟ್ಟಿರ್ತಾನ. ಸೊ ಎರಡನೇದು ಕರೆಕ್ಟ್. ಸೊ ಇಲ್ಲೇನಂತಂದ್ ಹೇಳಿದ್ರೆ 1 ಮಾತ್ರ ಅಂತಂದೇಳಿ, 1 ಮಾತ್ರ ಕರೆಕ್ಟ್ ಐತೆ. ಸೊ ಇಲ್ಲಿ ನೋಡ್ರಿ 40 ಕ್ವಶನ್ ನೋಡ್ರಿ, ಸೇಮ್ ನಿಮ್ ತರನ ಥಿಂಕ್ ಮಾಡ್ದ ನಾನು. ಈಗ ನನಗ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರೊಳಗಡೆ ಸರ್ ನಂಗೆ ಚಾಲುಕ್ಯರದ್ ಗೊತ್ತೈತ್ರಿ. ಯಾಕಂದ್ರೆ ಕಲ್ಯಾಣ ಚಾಲುಕ್ಯರದ್ರಿ, ಬಾದಾಮಿ ಚಾಲುಕ್ಯರದ್ರಿ, ಅವ್ರದ್ ಆ ಕಡೆ ಈ ಕಡೆ ಲೆಫ್ಟ್ ಆರ್ ರೈಟ್ ಅಂತಂದ್ ಹೇಳಿ ಹಿಂಗೇನೋ ಸ್ವಲ್ಪ ಅಷ್ಟು ಡಿಫರೆನ್ಸ್ ಐತ್ರಿ. ಅವ್ರದ್ದು ವರಾಹ ಅಂತಂದ್ ಹೇಳಿ ಬರ್ತೈತ್ರಿ, ಎಲ್ಲರಿಗೂ ಗೊತ್ತೈತಲ್ಲ ವರಾಹ. ಚಾಲುಕ್ಯರದ್ ಏನಂದ್ರ ವರಾಹ. C2 ಅಂತಂದ್ ಹೇಳಿ, ಸಿ ಚೆಕ್ ಮಾಡ್ರಿ, ಇಲ್ಲಿ C3 ಅಂತಂದೈತೆ, ಇದು ಎಲಿಮಿನೇಟ್ ಆಯ್ತು, ಮುಗಿದೋಯ್ತಿದ್, ಇದು ಬರಂಗಿಲ್ಲ. ಅದಾದ ನಂತರ ಇಲ್ಲಿ C2 ಅಂತಂದೈತೆ, ನೆಕ್ಸ್ಟ್ ಇಲ್ಲಿ C2 ಅಂತಂದೈತೆ, ಇಲ್ಲಿ C2 ಅಂತಂದೈತೆ. ಎಸ್, ಈಗ ನಾವು ಉಳ್ದದ್ ಚೆಕ್ ಮಾಡೋಣ. ಸರ್ ನಂಗೆ ರಾಷ್ಟ್ರಕೂಟರದ್ದು ಕೂಡ ಗೊತ್ತೈತ್ರಿ, ಇವೆರಡ D1 ಅಂತಂದೇಳಿ. ನೋಡ್ರಿ, ಇಲ್ಲೂ D1 ಐತಿ, ಇಲ್ಲೂ D1 ಐತೆ. ಸೊ ಇಲ್ಲಿ 4th one ಹೋಗುತ್ತೆ, ಇದನ್ನ ತೆಗೆದಾಕ್ರಿ. ಇನ್ನು ಆಪ್ಷನ್ ಏನ್ ಉಳ್ದು 2 ಮತ್ತು 3 ಉಳ್ದು. ಸೊ ಯಾವ ಉಳ್ದು 2 ಮತ್ತು 3. ಸೊ ಇಷ್ಟೇನಂತಂದ್ ಹೇಳಿದ್ರೆ 2 ಆಪ್ಷನ್ ಆದ್ರೂ ನಾವು ತೆಗೆದು ಹಾಕಿದ್ವಿ. ಇನ್ ಕೆಲವೊಂದ್ ಜನರಿಗೆ ಡೈರೆಕ್ಟ್ ಆಗಿ ಗೊತ್ತಿರ್ತದೆ ಸರ್, ನಮ್ಗ್ ಗಂಗರದ್ ಏನಂತಂದ್ ಹೇಳಿದ್ರೆ ನಂದಿ ಅಂತ ಗೊತ್ತಿರ್ತೈತ್ರಿ, B4 ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಈ ಆಪ್ಷನ್ಸ್ ಒಳಗಡೆ ಎಲ್ಲೂ ಇಲ್ಲ, B4 ಇಲ್ಲಿ ಒಂದೈತೆ, ಮುಗಿದೋಯ್ತು. ಸೊ ಆಪ್ಷನ್ 3 ಅಂತ ಕರೆಕ್ಟ್ ಅಂತಂದ್ ಹೇಳಿ ನಾವು ಡೈರೆಕ್ಟ್ ಆಗಿ ಹೇಳ್ಬಹುದು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಇದು ವಿಲೇಜ್ ಅಕೌಂಟೆಂಟ್ ಇರೋದ್ರಿಂದ ಇಷ್ಟು ಡೀಟೇಲ್ ಆಗಿ ಯೋಜನೆಗಳ ಬಗ್ಗೆ ಬರುತ್ತೆ. ಬಟ್ ಅದ್ರ ನಮ್ಗ PC ಒಳಗಡೆ ಇಷ್ಟೊಂದೆಲ್ಲ ಡೀಟೇಲ್ ಆಗಿಲ್ಲ ಕ್ವಶನ್ಸ್ ಗಳು ಬರಂಗಿಲ್ಲ. ಬಟ್ ಆದ್ರೂ ಕೂಡ ನಿಮ್ಗೆ ಏನಂತಂದ್ರೆ ಅದ್ರ ಥಿಂಕ್ ಮಾಡ್ರಿ ಜರಾನ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಂದೈತಿ, ವಿದ್ಯಾಂಜಲಿ ಅಂತಂದೈತೆ, ಉನ್ನತ್ ಭಾರತ್ ಅಭಿಯಾನ್ ಅಂತಂದೈತೆ, ಪ್ರಗತಿ ಅಂತಂದೈತೆ. ನನಗೆ ಏನು ಒಂದು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಮೆರಿಟ್ ಸ್ಕಾಲರ್ಶಿಪ್ ಅಂತಂದೈತೆ, ಇಲ್ಲಿ ನಾನ್ ಚೆಕ್ ಮಾಡ್ತೀನಿ, ಇಲ್ಲೂ ಸ್ಕಾಲರ್ಶಿಪ್ ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಮತ್ ನಾವ್ ಚೆಕ್ ಮಾಡೋಣ, ಸರ್ ಇಲ್ಲೊಂದು ಸ್ಕಾಲರ್ಶಿಪ್ ಅಂತಂದೈತ್ರಿ, ಕರೆಕ್ಟಾ? ಈಗ ನಾವು ಚೆಕ್ ಮಾಡೋಣ, ಈಗ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಂದ್ ಹೇಳಿ ಇದು ಬಾಲಕಿಯರಿಗೆ ಮಾತ್ರ ಐತೆ. ಇಲ್ಲೇನ್ ಕೊಟ್ಟಿದಾನೆ ಏನೋ ಬಾಲಕಿಯರಿಂದ ಏನಾದ್ರು ಸ್ಟಾರ್ಟ್ ಆಗೈತೆ ಹಂಗೇನಿಲ್ಲಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇದನ್ನ ಚೆಕ್ ಮಾಡ್ರಿ, ಜನರಲ್ ಆಗಿ ಆರ್ಥಿಕವಾಗಿ ಯಾರು ಹಿಂದುಳಿತಾರ ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡ್ರಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್. ಮೆರಿಟ್ ಯಾರಿಗ್ ಬರುತ್ತೆ? ಪ್ರತಿಭಾವಂತ ವಿದ್ಯಾರ್ಥಿಗಳಿಗಲ್ಲ. ಸೊ ನಾನು A3 ಅಂತಂದ್ ಹೇಳಿ ನಾನು ಈ ತರ ಕನೆಕ್ಟ್ ಮಾಡ್ಕೊಂತೇನೆ. ಜನರಲ್ ಆಗಿ ಥಿಂಕ್ ಮಾಡಿ, A3 ಚೆಕ್ ಮಾಡ್ರಿ, ಇಲ್ಲಿ A3 ಅಂತಂದೈತ್ರಿ, ಆಮೇಲೆ ಇಲ್ಲಿ A3 ಅಂತಂದೈತ್ರಿ. ಸೊ ಉಳಿದದ್ದು 2 ಆಪ್ಷನ್ಸ್ ಗಳು ಹೋದ್ರಿ. ಅಂದ್ರೆ ನಾವು ಈ ತರ ಏನಂದ್ರೆ ಥಿಂಕ್ ಮಾಡ್ಬೇಕು ಜನರಲ್ ಆಗಿ. 2 ಆಪ್ಷನ್ಸ್ ಗಳು, ಇನ್ನು 2 ಆಪ್ಷನ್ಸ್ ಒಳಗಡೆ ನಾವು ಇನ್ನೊಂದ್ ಸ್ವಲ್ಪ ಥಿಂಕ್ ಮಾಡಿದ್ರೆ ಬರುತ್ತೆ. ಇದ್ರಲ್ಲಿ ನಮಗೆ ಇದು PC ಬರಂಗಿಲ್ಲ, ಅಷ್ಟು ಥಿಂಕ್ ಮಾಡೋದು ಬೇಡ. ಹೆಂಗ್ ಎಲಿಮಿನೇಟ್ ಮಾಡೋದಂತ ಹೇಳ್ಕೊಡಕತ್ತ ನಿಮ್ಗೆ.
ಅದಾದ ನಂತರ ನಿಮಗಂತೂ ಇದು ಕ್ವಶನ್ ಗೊತ್ತೈತ, ತೋಡಾ ಬುಡಕಟ್ಟು ಜನಾಂಗ ಅಂತಂದ್ ಹೇಳಿ ನೀಲಗಿರಿ ಬೆಟ್ಟಗಳು ಎಲ್ರಿಗೂ ಫೇಮಸ್, ಅದು ಯಾವಾಗ್ಲೂ ಬಂದೇ ಬರುತ್ತೆ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಇದನ್ನ ನೋಡ್ರಿ 48ರೊಳಗಡೆ ಚೀನಾ, ಈಜಿಪ್ಟ್, ನೆದರ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಅಂತಂದ್ ಹೇಳಿ. ನಿಮ್ಗ ಇಲ್ಲಿ ಯಾವ್ಯಾವ ಗೊತ್ತಿದಾವ, ಯಾವ ದೇಶಕ್ಕೆ ಯಾವ್ದು ಗೊತ್ತೈತೆ ಅಂತ ನನಗೊಂದು ಕಮೆಂಟ್ ಹಾಕ್ರಿ, ನೀವು ಹಾಕ್ರಿ, ನೀವ ಟ್ರೈ ಮಾಡ್ಬೇಕು, ಉಳ್ದುದ್ದೆಲ್ಲ ಬಿಡ್ರಿ, ನಿಮ್ಗೆ ಯಾವ್ದು ಗೊತ್ತೈತೆ. ಸರ್ ನಂಗ ಯುನೈಟೆಡ್ ಕಿಂಗ್ಡಮ್ ಇದೇನ್ರಿ ಇದು ಯುನೈಟೆಡ್ ಕಿಂಗ್ಡಮ್ ಮತ್ತು ಇದು ಲಂಡನ್ ಗೊತ್ತೈತ್ರಿ, ನಂಗೆ ಇದು ಗೊತ್ತೈತ್ರಿ, ನಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಲಂಡನ್ ಅಂತಂದ್ ಗೊತ್ತೈತ್ರಿ. ಇದು ಪಕ್ಕಾ ಇದು 100% ರೀ. ಇದು ಯುನೈಟೆಡ್ ಕಿಂಗ್ಡಮ್ ರೀ, ಲಂಡನ್ ಎರಡು ಆಲ್ಮೋಸ್ಟ್ ಸೇಮ್ ಇದ್ದಂಗ, ಕರೆಕ್ಟಾ? ಹಂಗ ಥಿಂಕ್ ಮಾಡ್ಬೋದಲ್ಲ. ಎಸ್, D4 ಅಂತಂದ್ ಹೇಳಿ ನೋಡ್ರಿ. D4 ಎಲ್ಲೈತ್ರಿ ಸರ್? ಡಿ ಫೋರ್ ಅಂತಂದ್ ಹೇಳಿ ಎಲ್ಲಾ ಕಡೆ ಐತ್ರಿ. ಸೊ ಅಂದ್ರ ಆಪ್ಷನ್ 3 ಒಂದ್ ಹೋಯ್ತ್ರಿ ಇಲ್ಲಿ, ಕರೆಕ್ಟ್. ನೋಡ್ರಿ ಇನ್ನೊಂದ್ ಚೆಕ್ ಮಾಡ್ರಿ, ಇಲ್ಲಿ A2 ಅಂತಂದ್ ಐತ್ರಿ ಸರ್, ಇಲ್ಲಿಯೂ A2 ಅಂತಂದ್ ಐತ್ರಿ. ಅಂದ್ರೆ ಎರಡ್ ಕಡೆ A2 ಅಂತಂದ್ ಹೇಳಿ ಬಂದೈತ್ರಿ. ಆಮೇಲೆ ನಮ್ಗೆ ಇನ್ನೊಂದ್ ಸ್ವಲ್ಪ ಕನ್ಫ್ಯೂಸ್ ಐತ್ರಿ ಸರ್. ಚೀನಾ ಶಾಂಘೈ ಅಂತಂದ್ ಹೇಳಿ ನಾವು ಓದಿದೇವ್ರಿ ಸರ್, ಎಲ್ಲೋ SCO ಅದ್ರ ಹೆಡ್ ಕ್ವಾರ್ಟರ್ ಶಾಂಘೈ ಅಂತಂದ್ ಹೇಳಿ, ಕರೆಕ್ಟಾ? ನಾವ್ ಇದನ್ನ ಚೆಕ್ ಮಾಡ್ಕೋಬಹುದಾ ಈ ತರ? ಸೊ ಅಂದ್ರೆ A2 ಬರುತ್ತ, ಆಮೇಲೆ A2 ಬರತ್ತ ಅಂತಂದ್ ಹೇಳಿ ಇದನ್ನ ನಾವು ತೆಗೆದ್ ಹಾಕ್ತಿವಿ. ಸೊ ಈ ಆಪ್ಷನ್ ಅನ್ನ, ಈ ಎರಡು ಆಪ್ಷನ್ಸ್ ಗಳಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತ. ನಾವು ಇನ್ನು ಏನಂತಂದ್ ಹೇಳಿದ್ರೆ ಬೇಸಿಕ್ ಕಲಿಯಾಕತ್ತೀವಿ. ಸೊ ಇಲ್ಲಿ ನೋಡ್ರಿ, ಸ್ವಲ್ಪ ಜನರಲ್ ಥಿಂಕ್ ಮಾಡ್ರಿ, ಇದೇನ್ ಕ್ವಶನ್ ಅಂತಂದ್ ಹೇಳಿದ್ರೆ ಯಾವ್ದು ತಪ್ಪಾಗೈತೆ ಅಂತ ಕೇಳಿದಾನ. ನಮ್ಗೆ ಇಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಅಂತಂದೈತೆ. ನಾವೆಲ್ಲ ಓದಿದೀವಿ ಲೋಕಸಭೆ, ರಾಜ್ಯಸಭೆ. ನಾ ನಿಮಗ್ ಹೇಳೋದು ವಿಧಾನಸಭೆ, ವಿಧಾನ ಪರಿಷತ್ ಅಂತಂದ್ ಹೇಳಿ. ಇದು ಎಲಿಮಿನೇಷನ್ ಮೆಥಡ್, ಅದೆಲ್ಲ ಹಿಂಗ್ ಹೇಳತ್ತಿಲ್ಲ, ಜಸ್ಟ್ ಈಗ ನೋಡ್ರಿ ಲೋಕಸಭೆದ ಹೆಡ್ ಯಾರು? ಸ್ಪೀಕರ್ ಅಂತಂದ್ ಹೇಳಿ. ಎಸ್. ರಾಜ್ಯಸಭೆದ ಹೆಡ್ ಯಾರು ಸರ್? ವೈಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಲ್ಲ. ಇವರು ಡೈರೆಕ್ಟ್ ಏನಂತಂದ್ ಹೇಳಿದ್ರ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ, ಕರೆಕ್ಟ್. ಇಲ್ಲಿ ನೋಡ್ರಿ ರಾಜ್ಯಸಭೆ ಅಂತಂದೈತೆ, ಇಲ್ಲಿ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಚುನಾವಣೆ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಂಗಿಲ್ಲ. ಉಪರಾಷ್ಟ್ರಪತಿ ಏನಿರ್ತಾರಲ್ಲ ಅವರೇ ಡೈರೆಕ್ಟ್ ಆಗಿ ಅಧ್ಯಕ್ಷರಾಗಿರ್ತಾರ. ಸೊ ಅದಕ್ಕೋಸ್ಕರ ನಾವು ಇದನ್ನ ತೆಗೆದು ಹಾಕ್ಬಹುದು. ಅಂದ್ರೆ ಸ್ವಲ್ಪ ಸೈಡ್ಗೆ ನಾವು ಈ ತರ ಥಿಂಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಆಪ್ಷನ್ ಅನ್ನ ತೆಗೆದು ಹಾಕೋ ಚಾನ್ಸಸ್ ಇರುತ್ತೆ. ಇಲ್ಲಿ ಆನ್ಸರ್ ಯಾವ್ದು? 2 ಅಂತಂದ್ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ, ನೀವೆಲ್ಲ ರೈತರ ಮಕ್ಳು ಅದಿರಿ. ಸೊ ನಿಮ್ಗೆಲ್ರಿಗೂ ಗೊತ್ತೈತೆ ಈಗ ರಸಗೊಬ್ಬರಗಳನ್ನ ಹೆಂಗ್ ತಯಾರು ಮಾಡ್ತಾರ್ರಿ ಸರ್? NPK ಅಂತಂದ್ ಹೇಳ್ರಿ. ನಿಮ್ದು ರಸಗೊಬ್ಬರಗಳ ಚೀಲ್ ಮೇಲೆಲ್ಲ NPK ಅದಾವ, ನೈಟ್ರೋಜನ್, ಫಾಸ್ಫೇಟ್, ಅದಾದ ನಂತರ ನೆಕ್ಸ್ಟ್ ಪೊಟ್ಯಾಷಿಯಂ ಅಂತಂದ್ ಹೇಳಿ, ಕರೆಕ್ಟ್. ಇಲ್ಲಿ ಏನ್ ಕೇಳಿದಾರ? ಸಾರಜನಯುಕ್ತ ಅಂತಂದ್ ಹೇಳಿ. ಸಾರಜನಕ ಅಂದ್ರೆ ಏನು? ನೈಟ್ರೋಜನ್ ಯುಕ್ತ, ನೈಟ್ರೋಜನ್ ಇರಬೇಕು. ಇಲ್ಲಿ ನೋಡ್ರಿ ನೈಟ್ರೋಜನ್ ಅಂತಂದ್ ಹೇಳಿದ್ರೆ ಯೂರಿಯಾದೊಳಗಡೆ ನೈಟ್ರೋಜನ್. ನೋಡ್ರಿ ಯೂರಿಯಾ ನೀವು ಬ್ಯಾಗ್ ತಗೊಂಡಿದ್ರಿ ಅಂತಂದ್ ಹೇಳಿದ್ರೆ ಥಿಂಕ್ ಮಾಡ್ರಿ, ಯೂರಿಯಾ ಬ್ಯಾಗ್ ಒಳಗಡೆ NPK ಅಂತಂದ್ ಹೇಳಿ ಬರ್ದಿರ್ತಾರ ಸರ್, ಅಂದ್ರೆ ಇದು ಕರೆಕ್ಟ್ ಐತ್ರಿ. ಅದಾದ ನಂತರ ಅಮೋನಿಯಂ ನೈಟ್ರೇಟ್ ಅಂತಂದ್ ಇಲ್ಲೇ ಕೊಟ್ಟಿದ್ದಾನ್ರಿ, ನೈಟ್ರೋಜನ್ ನೈಟ್ರೇಟ್ ಅಂತಂದ್ ಹೇಳಿ, ಇದು ಕರೆಕ್ಟ್ ರೀ. ಇದು ಫಾಸ್ಫೇಟ್ ಅಂತಂದ್ ಐತ್ರಿ, ಇದು P ಗೆ ಸಂಬಂಧಪಟ್ಟಿದ್ರಿ. ಇದು ಸಲ್ಫೇಟ್ ಅಂತಂದ್ ಐತ್ರಿ, ಅದು ಎಸ್ ಅಂತಂದ್ ಹೇಳಿ ಬರುತ್ತೆ, ಸಲ್ಫರ್ ಅಂತಂದ್ ಹೇಳಿ. ಇಲ್ಲಿ ಎಸ್ ಸಲ್ಫೇಟ್ ಅಂದ್ರೆ C ಮತ್ತು D ಅನ್ನ ತೆಗೆದು ಹಾಕ್ತಿವಿ, A ಮತ್ತು B ಮಾತ್ರ ಇಲ್ಲಿ ಕರೆಕ್ಟ್ ಆಗತ್ತ, ಕರೆಕ್ಟ್. ಇಲ್ಲಿ ಫಾಸ್ಫೇಟ್ ಅಂತಂದೈತೆ ನೋಡ್ರಿ, C ಅಂತಂದೈತೆ, ಇದನ್ನ ತೆಗೆದು ಹಾಕ್ತಿವಿ. ಇಲ್ಲಿಯೂ C ಅಂತಂದೈತೆ, ಇದನ್ನು ತೆಗೆದು ಹಾಕ್ತಿವಿ. ಇಲ್ಲಿಯೂ C ಅಂತಂದೈತೆ, ಇದನ್ನು ತೆಗೆದು ಹಾಕ್ತಿವಿ. ಯಾಕಂತ ಹೇಳಿದ್ರೆ ಅದು ಫಾಸ್ಫೇಟ್, P N ಗೆ ಸಂಬಂಧ ಪಡಂಗಿಲ್ಲ. ಒಂದೇ ಒಂದು ಆಪ್ಷನ್ ಉಳಿಯುತ್ತ A ಅಂಡ್ B ಅಂತಂದೇಳಿ. ಈ ತರಾನು ಕೂಡ ನಾವು ಎಲಿಮಿನೇಷನ್ ಮಾಡಬಹುದು. ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಿದ್ರ ಇದ್ರೊಳಗಡೆ. ಎಸ್, ಇಲ್ಲಿ ಕ್ವಶನ್ ನೋಡ್ರಿ 85ರೊಳಗಡೆ 1ನೇ ಚಂದ್ರಗುಪ್ತನು ಲಿಚ್ಚವಿ ಯುವರಾಣಿಯನ್ನ ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯ ಹೆಚ್ಚಿಸಿಕೊಂಡನು ಅಂತಂದೇಳಿ. ನಮಗ್ ಗೊತ್ತಿದೆ ಸರ್, ಅವ್ನು ಮದುವೆ ಆಗ್ಬಿಟ್ಟು ಲಿಚ್ಚವಿ ಅಂತಂದ್ ಹೇಳಿ ಏನೋ ಒಂದು ಐಡಿಯಾ ಎಲ್ಲೋ ಓದಿದೇವ್ರಿ ಸರ್ ಅಂತಂದ್ ಹೇಳಿ, ಕರೆಕ್ಟ್. ಇದು ಲಾಂಗೆಸ್ಟ್ ಆನ್ಸರ್ ಐತೆ, ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, 2ನೇ ಚಂದ್ರಗುಪ್ತನನ್ನ ವಿಕ್ರಮಾದಿತ್ಯ ಅಂತ ಕರೀತಾರ, ಕರೆಕ್ಟಾ? 2ನೇ ಚಂದ್ರಗುಪ್ತನನ್ನ ವಿಕ್ರಮಾದಿತ್ಯ ಅಂತ ಕರೀತಾರೆ. ಇದು ಬುಕ್ ಒಳಗಡೆ ಐತೆ. 8th 9th 10th ಬುಕ್ಸ್ ಗಳಲ್ಲಿ ಏನೈತಲ್ಲ ಅದ ಬರುತ್ತೆ, ಅದ್ ಬಿಟ್ಟು ಬೇರೆ ಬರಂಗಿಲ್ಲ. ಜಾಸ್ತಿ ಸ್ವಲ್ಪ ಡೀಪ್ ಆಗಿ ಕೇಳ್ತಾನ ಅಷ್ಟ, ಬಟ್ ಅದು ಸೆಂಟೆನ್ಸ್ ರೂಪದಾಗ ಕೇಳ್ತಾನ. ಆಮೇಲೆ ನೋಡ್ರಿ ಸಮುದ್ರಗುಪ್ತ ರೀ, ಅವನ ಬಗ್ಗೆ ಹೇಳುವಂತ ಶಾಸನ ರೀ ಅದು ಇದ್ರಿ ಪ್ರಯಾಗ್ರಾಜ್ ಶಾಸನ, ಅಲಹಾಬಾದ್ ಶಾಸನ ಅಂತಂದ್ ಹೇಳ್ತೀವ್ರಿ. ಅದಾದ ನಂತರ ಅವನೊಬ್ಬ ಶ್ರೇಷ್ಠ ಕವಿ, ವೀಣೆಗಳನ್ನ ಹೊತ್ಕೊಂಡು ಎಲ್ಲ ಏನಂತಂದ್ ಹೇಳಿದ್ರ ಕಾಯಿನ್ ಎಲ್ಲ ಪ್ರಿಂಟ್ ಮಾಡಿದಾರೆ ಅಂತಂದ್ ಹೇಳಿ, ಇದು ಕೂಡ ಕರೆಕ್ಟ್ ಐತೆ. ಎಂತಾದ ನಂತರ ಇವೆಲ್ಲ ಕರೆಕ್ಟ್ ಇದಾವ ಅಂತಂದ್ ಹೇಳಿದ್ರೆ ರಾಂಗ್ ಯಾವ್ದು? 320. ನಾವು 320 ನೋಡಿದ ತಕ್ಷಣ ಗುಪ್ತ ಶಕೆ ಅಂತೀವಿ, ಬಟ್ ಅದ್ ಸಮುದ್ರ ಗುಪ್ತ ಸ್ಟಾರ್ಟ್ ಮಾಡಿಲ್ಲ. ಅದನ್ನು ಕೂಡ ಡೈರೆಕ್ಟ್ ಆಗಿ ಹೇಳ್ಬೋದು ಸರ್. 1ನೇ ಚಂದ್ರಗುಪ್ತ ಸ್ಟಾರ್ಟ್ ಮಾಡಿದಾರೆ. 1ನೇ ಚಂದ್ರಗುಪ್ತ ಗುಪ್ತ ಶಕೆಯನ್ನ ಸ್ಟಾರ್ಟ್ ಮಾಡಿದಾರೆ, ಲಿಚ್ಚವಿ ಯುವರಾಣಿಯನ್ನ ಮದುವೆ ಆಗಿದಾನ ಅಂತಂದ್ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲೇ ಇದನ್ನ ಇದು ಮಾಡ್ಕೋಬಹುದು, ಆನ್ಸರ್ ತಕ್ಕೋಬಹುದು. ಸೊ ಅದಾದ ನಂತರ ಇನ್ನೊಂದ್ ನೋಡ್ರಿ, ಇಲ್ಲಿ ಕ್ವಶನ್ ಏನಂತಂದ್ ಹೇಳಿದ್ರೆ ಈ ಕ್ವಶನ್ ಒಳಗಡೆ ಸರ್ WHO ನಾವು ಇವಾಗಲೇ ಡಿಸ್ಕಷನ್ ಮಾಡಿದ್ವಿ ಸರ್. WHO WTO ಇವೆಲ್ಲ ಬರ್ತಾವ್ರಲ್ಲಿ ಜಿನೇವಾ ರೀ. ನನಗೆ ಇದೊಂದು ಗೊತ್ತೈತ್ರಿ. ಎಸ್, ಏನಿದು D4 ಅಂತಂದ್ ಹೇಳ್ರಿ. ಎಲ್ಲಿ D4 ಇಲ್ಲಿ ಐತ್ರಿ?
D4 ಇಲ್ಲಿ ಐತ್ರಿ. ಇದ್ ನೋಡ್ರಿ, ಇದು ಕ್ಯಾನ್ಸಲ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗತ್ತೆ. ಎರಡು ಆಪ್ಷನ್ಸ್ ಗಳು ಕ್ಯಾನ್ಸಲ್ ಆಗ್ತಾವ. ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತೆ, ಎಲಿಮಿನೇಷನ್ ಮೆಥಡ್. ಸೊ ಅದಾದ ನಂತರ ನಾವು ಇನ್ನೊಂದ್ ಥಿಂಕ್ ಮಾಡೋಣ್ರಿ. ಸರ್ ಇಲ್ಲಿ B3 ಅಂತಂದೈತ್ರಿ ನೋಡ್ರಿ, ಕಾಮನ್ ನೋಡೋಣ. ಈಗ ಇಲ್ಲಿ B3 ಅಂತಂದೈತ್ರಿ. ಸರ್ ಇಲ್ಲೂ ಕೂಡ B3 ಅಂತಂದೈತ್ರಿ. ಅಂದ್ರ ಪಕ್ಕಾ 100% B3 ಕರೆಕ್ಟ್ ರೀ. ಇದ್ ನೋಡ್ರಿ, B3 ಕರೆಕ್ಟ್ ಆಗತ್ತ. ಇನ್ನ ನಾವು ಥಿಂಕ್ ಮಾಡ್ಬೇಕು ಇನ್ನೊಂದ್ ಯಾವ್ದಾದ್ರು. ನೋಡ್ರಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದೈತ್ರಿ. ಸರ್ ಏಷ್ಯಾದ್ರಿದ್ರಿ. ಇದು ವಾಷಿಂಗ್ಟನ್ DC ಯಾವ್ದ್ರಿ? ನಮ್ಗ್ ಗೊತ್ತೈತ್ರಿ ಸರ್, ಇದು US ಅದ್ರಿ. ವಾಷಿಂಗ್ಟನ್ DC ಏನಂತಂದ್ರ ಇದು US ಅದ್ರಿ. ಇದು ಏಷ್ಯನ್ ಅಂತಂದೈತೆ. ಏಷ್ಯನ್ ಯಾವ್ದು ಅಂತಂದ ಹೇಳಿದ್ರೆ ವಾಷಿಂಗ್ಟನ್ DC ಆಗಂಗಿಲ್ರಿ, ಇದು ಮನಿಲಾ ಆಗತ್ರಿ. ಏಷ್ಯಾದ ಯಾವ್ದಾದ್ರು ಅಂತಂತ ಹೇಳಿದ್ರೆ ಅಂದ್ರ ಇದಕ್ ಇದು ಕನೆಕ್ಟ್ ಆಗಂಗಿಲ್ಲ. ಅಂದ್ರೆ C1 ಅಂತಂದ ಹೇಳಿ ಬರ್ತೈತ್ರಿ. ಸೊ ಆಪ್ಷನ್ 1 ಅನ್ನ ನಾವು ಏನಂದ್ರ 100% ಕರೆಕ್ಟ್. ಜಸ್ಟ್ ಸ್ವಲ್ಪ ಥಿಂಕ್ ಮಾಡಿದ್ರೆ ಇವೆಲ್ಲ ಏನಂದ್ರ ಸ್ವಲ್ಪ ಟಫ್ ಆಗಿರೋ ಕ್ವಶನ್ಸ್ ಗಳಿದಾವ. ಬೇರೆ ಎಕ್ಸಾಮ್ ಇರೋದ್ರಿಂದ ಇದಕ್ಕಿಂತ ಈಸಿ ಆಗಿರೋ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ಬೇರೆ ಬೇರೆ KSP ಕ್ವಶನ್ ಪೇಪರ್ಸ್ ಗಳನ್ನ ತಗೊಂಡು ಎಲಿಮಿನೇಷನ್ ಮೆಥಡ್ ಅನ್ನ ಮಾಡೋಕ್ ನಾವು ಟ್ರೈ ಮಾಡೋಣ. ಎಷ್ಟು ಎಲಿಮಿನೇಟ್ ಆಗತ್ತ ಅಷ್ಟು ಆಪ್ಷನ್ಸ್ ಗಳನ್ನ ಎಲಿಮಿನೇಷನ್ ಮಾಡಿ ಮಾಡಿ ಏನಂತಂದ್ ಹೇಳಿದ್ರ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋಣ. ಸೊ ಎಲ್ರು ರೆಡಿ ಇದೀರಾ ಅಂತಂದ್ ಹೇಳಿದ್ರ ಕಮೆಂಟ್ಸ್ ಗಳನ್ನ ಹಾಕ್ರಿ, ಟ್ರೈ ಮಾಡೋಣ.